ಎಂಬ ನಾಮ ಪ್ರಾಪ್ತವಾದ ಪುಣ್ಯ ಕಥಾ ಸಾರಾಂಶವನ್ನು ಈ ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ. ಬ್ರಹ್ಮದೇವನ ತೇಜಸ್ಸಿನಿಂದ ಜನಿಸಿದ ಸಿಂಧೂರನು ದೇವತೆಗಳಂತೆ ಸಕಲ ಶಕ್ತಿ ಸಾಮರ್ಥ್ಯವನ್ನು ಹಾಗೂ ಮಾನವರಿಂದಾಗಲಿ ಪ್ರಾಣಿಯಿಂದಾಗಲಿ ಮರಣ ಬಾರದಂತೆ ಬ್ರಹ್ಮದೇವನಿಂದ ಅಗಣಿತ ವರವನ್ನು ಪಡೆಯುತ್ತಾನೆ. ವರದ ಪ್ರಭಾವದಿಂದ ಲೋಕ ಕಂಟಕನಾದ ಸಿಂಧೂರನು ಸಂಹರಿಸುವ ದೃಶ್ಯಾವಳಿಯನ್ನು ತಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಿದ್ದೇವೆ. ದಿವ್ಯ ತೇಜಸ್ಸಿನಿಂದ ಜನ್ಮ ಪಡೆದ ಪುತ್ರನೇ, ನಿನಗಿದು ಸತ್ಯಲೋಕಕ್ಕೆ ಸ್ವಾಗತ. ಸಿಂಧೂರ ವರ್ಣದ ಪರಿಮಳಯುಕ್ತ ತನುವಿನೊಂದಿಗೆ ಕಂಗೊಳಿಸುವ ನಿನಗೆ ಸಿಂಧೂರ ಎಂಬ ನಾಮ ಪ್ರಾಪ್ತ ಮಾಡುತ್ತೇನೆ. ಆಹಾ, ಸಾಕ್ಷಾತ್ ಬ್ರಹ್ಮದೇವನೇ ಜನಕ ಎನ್ನುವ ಹಿರಿಮೆ ನನ್ನದು. ನನ್ನ ಅಪರಿಮಿತ ಸುವಾಸನೆಯ ಕೆಂಪು ವರ್ಣದ ಸ್ವರೂಪವೇ ನನಗೆ ಅತುಲಿತ ಆನಂದ ತಂದಿದೆ. ಈ ಸಿಂಧೂರ ಎಂದಿಗೂ ನಿನ್ನ ಆಜ್ಞಾಧಾರಕ. ಪುತ್ರನೇ, ಇದು ದೇವತೆಗಳಲ್ಲಿರುವ ಅಗಣಿತ ಶೌರ್ಯ, ಸಾಹಸ ಮನೋವೃತ್ತಿ, ಸಕಲ ಶಕ್ತಿ ಸಾಮರ್ಥ್ಯವನ್ನು ನಿನಗೆ ನೀಡುತ್ತಿದ್ದೇನೆ. ಆದರೆ ಅಧರ್ಮದ ಹಾದಿಯಲೆಂದು ಹೆಜ್ಜೆ ಹಾಕಲು. ಅಪ್ಪಣೆ ವಿಭುವೆ. ನಾನು ಅಮರನಾಗುವಂತೆ ವರ ನೀಡು. ಎಂದೆಂದಿಗೂ ನಿನಗೆ ಚಿರಋಣಿಯಾಗಿರುವೆ. ಕಂದ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಮರಣವೆಂಬುದು ಇದ್ದೇ ಇರುತ್ತದೆ. ಇದು ಮಾನವನೂ ಅಲ್ಲ, ಪ್ರಾಣಿಯೂ ಅಲ್ಲ. ಅಂತಹವರು ಯಾರು ನಿನ್ನ ರಕ್ತದಲ್ಲಿ ಸ್ನಾನಗೈಯುವರು, ಅವರೇ ನಿನ್ನ ಹಂತಕರಾಗುತ್ತಾರೆ. ಇಷ್ಟೆಲ್ಲ ವರ ಪಡೆದ ನನ್ನನ್ನು ಬೆರಳ ತುದಿಯಿಂದ ಸ್ಪರ್ಶಿಸುವುದು ಅಸಾಧ್ಯ ಅಂದ ಮೇಲೆ ನನ್ನನ್ನು ಸಂಹರಿಸುವುದೇ ಅಸಾಧ್ಯ, ಅಸಾಧ್ಯ. ಇದು ನನ್ನಲ್ಲಿ ಭಯ ಹುಟ್ಟಿಸುವ ನನ್ನೇ ಇಲ್ಲವಾಗಿಸಿ ನಾನೇ ವಿಭುವಾಗುವೆ. ಇದೆಂತಹ ಆಭಾಸವಾಯಿತು. ಮಗನೆಂಬ ಮಮಕಾರದಿಂದ ವರಪ್ರಧಾನ ಮಾಡಿದೆ, ಅಹಂಕಾರದಿಂದ ಲೋಕ ಕಂಟಕನಾದರೆ ಏನು ಗತಿ? ಬೇಡ ಸಿಂಧೂರ, ನಿಲ್ಲು, ನಿಲ್ಲು. ನಮ್ಮ ಪರಾಕ್ರಮ ಕಂಡು ಬ್ರಹ್ಮದೇವನೇ ನಡುಗಿ ಹೋಗಿರುವನು. 3 ಲೋಕಗಳು ನನ್ನ ವಶವಾಗಬೇಕು. ನಾನೀಗಲೇ ಪಾತಾಳ ಲೋಕಕ್ಕೆ ಲಕ್ಕೆ ಇರುತ್ತೇನೆ. ಎಲ್ಲರಿರುವಿರಿ ದಾನವೋತ್ತಮರೇ, ನನ್ನ ಪಡೆಯನ್ನು ಸೇರಿಕೊಳ್ಳಿ. ನನ್ನಲ್ಲಿರುವುದು ಅಸುರಿ ಭಾವಗಳು. ನನಗೆ ಶರಣಾದರೆ ನಿಮಗೇ ಒಳಿತು. ಆ ದೇವತೆಗಳಿಗೆ ಭಯಪಟ್ಟು ಬದುಕಬೇಕೆ? ಬನ್ನಿ ಬನ್ನಿ, ನನ್ನೊಂದಿಗೆ ಬನ್ನಿ. ಸಿಂಧೂರನೇ, ಆ
ದೇವತೆಗಳು ಮೋಸಗಾರರು, ಅಮೃತಪಾನದಿಂದ ಅಮರತೆ ಪಡೆದವರು. ಅವರನ್ನು ಎದುರಿಸುವಷ್ಟು ಸಮರ್ಥನೆ ನೀನು? ಏನು ಏನು ನನ್ನ ಪರಾಕ್ರಮದ ಮೇಲೆ ಅಪನಂಬಿಕೆಯೇ ನಿಮಗೆ? ಇದೋ ಇದೋ ನೋಡಿ ನನ್ನ ಬೃಹತ್ ವಜ್ರಕಾಯವನ್ನು. ಸಿಂಧೂರನೇ, ಕೆಂಪು ವರ್ಣದ ಝಗಝಗಿಸುವ ನೀನು ಸಮಾನ ಬಲಾಢ್ಯರಂತೆ ತೋರುವೆ. ನೀನೇ ಅಸುರ ಲೋಕದ ಅಧಿಪತಿಯಾಗುವುದು ನಮಗೆ ಹೆಮ್ಮೆ. ಸಿಂಧೂರನಿಗೆ ಜಯವಾಗಲಿ, ಸಿಂಧೂರನಿಗೆ ಜಯವಾಗಲಿ. ನೋಡಿದಿರೇನು ನನ್ನ ಪಾಶವೀ ಶಕ್ತಿಯನ್ನು? ದೇವ, ಅಸುರ, ಯಕ್ಷ, ಕಿನ್ನರ, ಗಂಧರ್ವ, ಋಷಿ ಮುನಿಯಾದಿಗಳು ನನ್ನ ನೆರಳನ್ನು ನೋಡಿದರೆ ತರಕೊಟ್ಟಿ ನಡುಗುತ್ತಾರೆ. ಇನ್ನೇಕೆ ತಡ? ಬನ್ನಿ ಅಸುರರೇ, ದೇವಲೋಕಕ್ಕೆ ದಾಳಿ ಮಾಡೋಣ. ಒಪ್ಪಿಗೆ, ನಮಗೆಲ್ಲ ಒಪ್ಪಿಗೆ. ಸಿಂಧೂರನಿಗೆ ಶರಣಾಗೋಣ, ದೇವಲೋಕವನ್ನು ವಶಪಡಿಸಿಕೊಳ್ಳೋಣ. ಸಿಂಧೂರನಿಗೆ ಜಯವಾಗಲಿ, ಸಿಂಧೂರನಿಗೆ ಜಯವಾಗಲಿ. ಈ ಅಮಿತ ಪರಾಕ್ರಮಿ ಇಂದ್ರನ ಆಸ್ಥಾನಕ್ಕೆ ನುಗ್ಗಿ ಮೆರೆಯುವಷ್ಟು ದರ್ಪ ಯಾರಿಗಿದೆ? ಕೆಲವೋ ಇಂದ್ರನೇ, ಸದಾ ಅಷ್ಟದಿಕ್ಪಾಲಕರನ್ನು ಅವಲಂಬಿಸಿಕೊಂಡು ತ್ರಿಮೂರ್ತಿಗಳ ರಕ್ಷಣೆಯಲ್ಲಿರುವ ನೀನು ಸ್ವರ್ಗಲೋಕದೊಡೆಯನೇ? ಕೆಲವೋ ಧುರುಳನೆ, ಎಷ್ಟು ಧೈರ್ಯ ನಿನಗೆ? ನನ್ನ ವಜ್ರಾಯುಧವನ್ನು ಒಮ್ಮೆ ಜಳಪಿಸಿದರೆ ಸಾಕು, ಈರೇಳು ಲೋಕಗಳು ತಲ್ಲಣಗೊಳ್ಳುತ್ತವೆ. ಈಗಲೇ ಓಡಿ ಹೋಗು ನೀಚ ರಾಕ್ಷಸನೇ. ಹೇ ಮೂಢ ಇಂದ್ರನೇ, ದೇವಲೋಕ, ಯಕ್ಷಲೋಕ, ನಾಗಲೋಕಗಳನ್ನು ನನ್ನ ಪಾದದಡಿಯಲ್ಲಿಡುವೆ. ಅಪ್ಸರೆಯರ ನೃತ್ಯ ವೀಕ್ಷಿಸುತ್ತಾ ಸುರಪಾನ ಮಾಡುವ ನೀನು ಈ ಸಿಂಧೂರನನ್ನು ಎದುರಿಸುವೆಯಾ? ಅಂತಹ ಸಾಮರ್ಥ್ಯ ನಿನ್ನಲ್ಲಿದ್ದರೆ ನಿಲ್ಲದನ್ನೊಂದಿಗೆ ಯುದ್ಧಕ್ಕೆ ಬಾ.
ಜಗನ್ಮಾತೆ ದೇವಿ ಆದಿಶಕ್ತಿ ಕಾಪಾಡು. ಈ ದುಷ್ಟ ಸಿಂಧೂರನಿಂದ ನಮ್ಮನ್ನು ರಕ್ಷಿಸು. ಕಾಲಭೈರವ ಸ್ವರೂಪಿಯೇ ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಕೆಲವು ದುರಾದಮ ದೇವತೆಯ ಕುಲಕ್ಕೆ ಕಳಂಕಿತ ನೀನು. ನಿನ್ನನ್ನು ದಮನಿಸುವ ಕಾಲ ಸಮೀಪಿಸಿದೆ. ಸ್ಮಶಾನವಾಸಿ ಬೂದಿ ಬಡುಕ ಹೇಳಿ, ಸಾಕ್ಷಾತ್ ಬ್ರಹ್ಮದೇವನ ಪುತ್ರ ನಾನು. ನನ್ನನ್ನು ಗಮನಿಸುವವರು 3 ಲೋಕದಲ್ಲೂ ಇಲ್ಲ. ಯುದ್ಧಕ್ಕೆ ಸನ್ನದ್ಧನಾಗು. ಎಲ್ಲ ದುಷ್ಟ ಅಸುರನೇ, ನನ್ನ ಪ್ರಭುವನ್ನು ನಿಂದಿಸುವಷ್ಟು ಧೈರ್ಯವೇ ನಿನಗೆ? ಇದೋ ನಾನೇ ಬರುವೆ ನಿನ್ನ ರುಂಡ ಚೆಂಡಾಡಲು. ಕೆಲವು ಕ್ರಿಮಿಯೇ ದೇವದಾನವರಿಂದಲೂ ನನ್ನನ್ನು ಮಣಿಸಲು ಸಾಧ್ಯವಾಗಲಿಲ್ಲ. ಇನ್ನು ನೀನು ನನ್ನ ಕನಿಷ್ಠ ಬೆರಳನ್ನು ಕೊಂಚಿಸಲಾರೆ. ಓಡಿ ಹೋಗಿ ಪ್ರಾಣ ಉಳಿಸಿಕೋ. ಬುದ್ಧಿಗೇಡಿ ರಾಕ್ಷಸನೇ, ನೋಡು ನೋಡು, ನಾನೀಗ ಬಲಿಷ್ಠ ವೃಷಭ ರೂಪ ಧಾರಣೆ ಮಾಡುವೆ. ನಿನ್ನನ್ನು ಲಿಂಗದಿಂದ ತಿವಿದು ಕಾಲ ಗೊರಸಿನಿಂದ ಹೊಸಕಿ ಹಾಕುವೆ. ಬಾ ಬಾ, ನನ್ನೊಂದಿಗೆ ಯುದ್ಧ ಮಾಡು. ನಿಲ್ಲು ನಂದಿ. ಸಿಂಧೂರನಿಗೆ ಬ್ರಹ್ಮದೇವನ ವರದಂತೆ ದೇವದಾನವರಿಂದಾಗಲಿ ಮಾನವರಿಂದಾಗಲಿ ಪಶುವಿನಿಂದಾಗಲಿ ಮರಣ ಪ್ರಾಪ್ತಿಯಾಗದು. ಎಲ್ಲ ಮಾಯಾವಿ ಪ್ರಾಣಿಯೇ, ಇದೋ ನೋಡು, ನಾನೀಗ ಮೃಗರಾಜ ಕೇಸರಿಯ ಮಾಯಾರೂಪ ಧಾರಣೆ ಮಾಡುವೆ. ನನ್ನೊಂದಿಗೆ ನಿನ್ನ ಪೌರುಷ ನಡೆಯಲು. ಅಯ್ಯೋ, ಈ ಮಾಯಾವಿಯಿಂದ ನನ್ನನ್ನು ರಕ್ಷಿಸಿ. ಜಗದೀಶ್ವರ, ಮಾತೆ ಆದಿಶಕ್ತಿ, ಕಾಪಾಡಿ ಕಾಪಾಡಿ. ದೇವಿ, ಈ ದೈತ್ಯನ ವಧಾ ಸಮಯವು ಸಮೀಪಿಸಿದೆ. ನಮ್ಮ ಪುತ್ರ ಗಣಪತಿಯಿಂದಲೇ ಸಿಂಧೂರನ ಅಂತ್ಯ ಸಾಧ್ಯ. ಬರಹೇಳು ನಮ್ಮ ಪುತ್ರನನ್ನು. ಎಲವೋ ಸಿಂಧೂರ, ಮಾನವ ದೇವ ದಾನವ ಖಗ ಮೃಗಗಳಿಗೂ ಬಿಗಿರಾಗಿ ಆವಿರ್ಭವಿಸಿದ ವಿರಾಟ್ ದೇಹಿಯಿಂದಲೇ ನಿನಗೆ ಮರಣ. ಸಿದ್ಧನಾಗು.
ಎಲ್ಲ ಕೂಳ ರಾಕ್ಷಸನೇ, ದೇವತೆಗಳ ವೈರಿಯಾದ ನಿನ್ನನ್ನು ಸಂಹರಿಸಲು ಶಿವ ಪಾರ್ವತಿಯರ ಪುತ್ರ ನಾನು ವಿನಾಯಕ ಬಂದಿದ್ದೇನೆ. ಮೂರ್ಖ ಅಸುರನೇ, ಆದಿದೇವನೇ ನಾನು. ಈ ಜಗತ್ತಿನಲ್ಲಿರುವುದು ನಾನೊಬ್ಬನೇ. ನನ್ನ ಶಿರವೇ ಆಕಾಶ, ನನ್ನ ಉದರವೇ ಭೂಮಿ, ನನ್ನ ಪಾದವೇ ಪಾತಾಳ. ಇದು ಈಗಲೇ ನಿನ್ನ ಅಂತ್ಯ. ಆನೆಮುಖದವನೇ, ನಾನು ತಲೆ ಎತ್ತಿದರೆ ಬೆಚ್ಚುವುದು ಬಾನು, ನಾನು ಅಡಿ ಇಟ್ಟರೆ ನಡುಗುವುದು ಭೂಮಿ, ನಾನು ಕೈ ಎತ್ತಿದರೆ ಚತುರ್ಮುಖರ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗುವುದು. ನೋಡು ಈಗ ನನ್ನ ಘೋರ ರೂಪವನ್ನು. ಪುತ್ರ ಗಣೇಶ, ಇತ್ತ ಗಮನಿಸು. ಸಿಂಧೂರನ ರುದಿರವು ಯಾರ ತನುವಿಗೆ ಅಭಿಷೇಕವಾಗುವುದು ಅವರಿಂದಲೇ ಅವನ ಅಂತ್ಯ ಸಾಧ್ಯ. ಕೆಲವು ಅಲ್ಪಮತಿಯೇ, ಅಷ್ಟಸಿದ್ಧಿ ಪಡೆದವ ನಾನು. ಅಗ್ನಿಯೂ ನಾನೇ, ಪ್ರಾಣವಾಯುವು ನಾನೇ, ಜೀವಜಲವು ನಾನೇ. ನಾನೇ ಸೂರ್ಯ, ನಾನೇ ಚಂದ್ರ, ನಾನೇ ಇಂದ್ರ. ಈ ಬ್ರಹ್ಮಾಂಡವೇ ನಾನು. ನನ್ನಿಂದಲೇ ಜನನ, ನನ್ನಿಂದಲೇ ಮರಣ. ಇದೋ ಈಗಲೇ ನಿನ್ನನ್ನು ಯಮಪುರಿಗಟ್ಟುವೆ. ರೌದ್ರಾವತಾರವನ್ನು ಸಹಿಸಲಾರೆವು. ನಿನ್ನ ಶಾಂತ ರೂಪವನ್ನು ಕರುಣಿಸು. ನಿನ್ನ ಭಕ್ತರನ್ನು ಪುನೀತರನ್ನಾಗಿಸು ದೇವ, ಪುನೀತರನ್ನಾಗಿಸು.